ಲಕ್ಷ್ಮೀಕಾಂತ ನಮಸ್ತೆಸ್ತು ಸ್ವಾಮಿನ್ ಭೀತೋ ಭವಾಂಬುಧೇಃ ಪೂಜಯಾಮ್ಯಹಮದ್ಯ ತ್ವಾಂ ಪ್ರಸೀದ ಪುರುಷೋತ್ತಮ. ತ್ವಾಮೇವ ಶರಣಂ ಯಾಮಿ ಶರಣಾಗತವತ್ಸಲ ಕುರುಷ್ವ ಸಫಲಾಂ ಪೂಜಾಂ ಪೂಜಾರ್ಹಂ ಮಾಂ ಚ ಮಾಧವ. ಈ ಕೆಲವು ಶ್ಲೋಕಗಳು ಕೆಲವು ಕಡೆ ಕಂಡು ಬರ್ತವೆ. ಯಾವ ಕಡ್ಡಾಯ ಅಲ್ಲ ಅಂತ ಅನ್ನೋದನ್ನು ಗಮನಿಸಬೇಕು. ಎಲ್ಲಾ ಪೂಜಾ ಪದ್ಧತಿಗಳಲ್ಲಿ ಆ ಶ್ಲೋಕಗಳೇನಿಲ್ಲ. ಯಾರಾದ್ರೂ ಹೇಳುವುದಿದ್ರೆ ಆ ತರ ಹೇಳಬಹುದು, ಅದನ್ನೇ ಹೇಳಬೇಕು ಅಂತಲೂ ಏನಿಲ್ಲ. ಲಕ್ಷ್ಮೀಕಾಂತನಾದ ಲಕ್ಷ್ಮೀರಮಣನಾದ ನಾರಾಯಣನೇ ನಮಸ್ಕಾರ. ನಾನು ಸಂಸಾರ ಸಾಗರದಲ್ಲಿ ಭಯಭೀತನಾಗಿದ್ದೇನೆ. ಪೂಜಯಾಮಿ, ಅದಕ್ಕಾಗಿ ನಾನು ನಿನ್ನನ್ನು ಪೂಜಿಸ್ತಾ ಇದ್ದೇನೆ. ತ್ವಾಂ ಪ್ರಸೀದ ಪುರುಷೋತ್ತಮ. ಇವು ವಿದ್ಯಾಸಿಂಹಾಚಾರ್ಯ ಮಾಹುಲಿಯವರ ಪುಸ್ತಕದಲ್ಲಿರುವಂತಹ ಶ್ಲೋಕಗಳನ್ನು ಹೇಳ್ತಾ ಇದ್ದೇನೆ. ನಾನು ನಿನ್ನನ್ನು ನಮಸ್ಕಾರ ಮಾಡ್ತಾ ಇದ್ದೇನೆ, ನೀನು ನನಗೆ ಪ್ರಸನ್ನನಾಗಬೇಕು. ನಿನಗೆ ತ್ವಾಮೇವ ಶರಣಂ ಯಾಮಿ, ನಾನು ನಿನಗೆ ಶರಣು ಹೋಗ್ತಾ ಇದ್ದೇನೆ. ಶರಣಾಗತ ವತ್ಸಲನೆ ಕುರುಷ್ವ ಸಫಲಾಂ ಪೂಜಾಂ, ನನ್ನ ಪೂಜೆಯನ್ನು ನೀನು ಸಫಲವನ್ನಾಗಿ ಮಾಡಬೇಕು. ಪೂಜಾರ್ಹಂ ಮಾಂಚ ಮಾಧವ, ನನ್ನನ್ನು ಪೂಜೆಗೆ ಯೋಗ್ಯನನ್ನಾಗಿಯೂ ಕೂಡ ಮಾಡಬೇಕಾದ ಜವಾಬ್ದಾರಿ ನಿನ್ನದೇ. ಕಾಯಿಕಾನ್ ವಾಚಿಕಾನ್ ದೋಷಾನ್ ಮಾನಸಾನಪಿ ಸರ್ವದಾ ವೈಷ್ಣವ ದ್ವೇಷ ಹೇತುನ್ನೇ ಭಸ್ಮಸಾತ್ ಕುರು ಮಾಧವ ಅಂತ ಮುಂದಿನ ಶ್ಲೋಕ. ನನ್ನ ದೇಹದಿಂದ ನಾನು ಅನೇಕ ದೋಷಗಳನ್ನ ಮಾಡಿರ್ತೇನೆ, ತಪ್ಪುಗಳು ಎಸಗಿರ್ತೇನೆ, ಮಾತಿನಿಂದ ಅನೇಕ ದೋಷಗಳನ್ನ ಎಸಗಿರ್ತೇನೆ. ಅಂಥ ಎಲ್ಲಾ ದೋಷಗಳನ್ನು ಹೀಗೆ ಮಾತಿನಿಂದ, ಮನಸ್ಸಿನಿಂದ, ದೇಹದಿಂದ ಎಸಗಿದ ಎಲ್ಲ ದೋಷಗಳನ್ನು ಕೂಡ ಭಗವಂತನ ದ್ವೇಷಕ್ಕೆ ಕಾರಣ ಆಗಿರಬಹುದು, ಭಗವಂತನ ಭಕ್ತರ ದ್ವೇಷಕ್ಕೆ ಕಾರಣ ಆಗಿರಬಹುದು, ಅವೆಲ್ಲವನ್ನು ಕೂಡ ಭಗವಂತನೇ ನೀನು ಪರಿಹರಿಸಬೇಕು. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ, ಹಗಲು ರಾತ್ರಿ ಸಾವಿರಾರು ಪಾಪಗಳನ್ನು ನಾನು ಮಾಡ್ತಾ ಇದ್ದೇನೆ. ತಾನೇ ಸರ್ವಾಣಿ ಮೇ ದೇವ ಕ್ಷಮಸ್ವ ಮಧುಸೂದನ, ಅವೆಲ್ಲವನ್ನು ಕೂಡ ಭಗವಂತನೇ ನೀನು ಕ್ಷಮಿಸಬೇಕು ಅಂತ ಆ ಭಗವಂತನನ್ನ ಅಲ್ಲಿ ಪ್ರಾರ್ಥಿಸುವಂತ ಸಂಪ್ರದಾಯ. ಇದಲ್ಲದೆ ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾರಸ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಭಗವಂತನೇ, ವಿಸ್ತೃತವಾದಂಥ ತಂಪಾದಂಥ ನಿನ್ನ ಕಣ್ಣುಗಳು, ನೀನು ಕರುಣಾಸಾಗರ, ಅಂತ ಕರುಣಾಪೂರ್ಣವಾದಂಥ ನಿನ್ನ ಕಣ್ಣುಗಳಿಂದ ನನ್ನನ್ನು ನೋಡು ಅಂತ ಇದೊಂದು ಶ್ಲೋಕನೂ ಕೂಡ ಕೆಲವು ಕಡೆ ಹೆಚ್ಚಾಗಿ ಕಾಣಿಸ್ತದೆ. ನಾನೀಗಾಗಲೇ ಹೇಳಿದಂತೆ ಎಲ್ಲವೂ ಇವೇ ಶ್ಲೋಕಗಳನ್ನೇ ಹೇಳಬೇಕು ಅಂತಿಲ್ಲ. ಇಂತಹ ಸಂದರ್ಭದಲ್ಲಿ ಯಾರಿಗಾದರೂ ಅಪೇಕ್ಷೆ ಬಂದರೆ ಅವರು ಮಹಾಭಾರತದ ಭಾಗವತದ ಶ್ಲೋಕಗಳನ್ನು ಕೂಡ ಹೇಳಬಹುದು. ಸ್ವಾಮಿನ್ ಕೃಪೆಯ ಪೂಜಾರ್ಥ ಉತ್ತಿಷ್ಠ, ಭಗವಂತನೇ ದಯವಿಟ್ಟು ಪೂಜೆಗಾಗಿ ಎದ್ದೇಳು ಅಂತ ಅವನನ್ನ ಕರೀಲಿಕ್ಕೆ ಇನ್ನೊಂದು ಮಾತನ್ನು ಕೂಡ ಕೆಲವರು ಹೇಳ್ತಾರೆ. ಇಲ್ಲಿ ಈ ಶ್ಲೋಕ ಬಂದಿದೆ, ನಾವು ಇದನ್ನು ನೋಡಿದ್ದೇವೆ. ನಾನು ಸಂಸಾರ ಸಾಗರದಿಂದ ಭೀತನಾಗಿದ್ದೇನೆ ಅಂತ. ನಮಗೆ ಇವೆಲ್ಲ ಶ್ಲೋಕಗಳು ಯಾವ ಪುರಾಣದ್ದು ಏನು ಅಂತ ಗೊತ್ತಾಗೋದಿಲ್ಲ. ಮಹಾಭಾರತದ ಭಾಗವತದ ನಿತ್ಯಾನುಸಂಧಾನ ಅಂತ ಅನ್ನೋದು ಬಹಳ ಒಳ್ಳೆಯದು. ನಮ್ಮ ಪೂಜಾ ಕೂಡ ಅದೊಂದು ಸ್ವಾಧ್ಯಾಯ ಪ್ರವಚನ ಆಗಬೇಕು. ಅದಕ್ಕಾಗಿ ನಾವು ಕೆಲವು ಬೇರೆ ಶ್ಲೋಕಗಳನ್ನು ಕೂಡ ಹೇಳಬಹುದು. ತಸ್ಮಾದ್ ರಜೋರಾಗ ವಿಷಾದ ಮನ್ಯೋ ಮಾನಸ್ಪೃಹ ಭಯ ದೈನ್ಯಾದಿ ಮೂಲಂ ಹಿತ್ವಾ ಗೃಹಂ ಸಂಸ್ಕೃತಿ ಚಕ್ರವಾಲಂ ನೃಸಿಂಹಪಾದಂ ಭಜತಾ ಕುತೋ ಭಯಂ ಅಂತ ಭಾಗವತದಲ್ಲಿ ಬರುವಂತಹ ಒಂದು ಶ್ಲೋಕ. ನರಸಿಂಹ ಪಾದವನ್ನ ಭಜಿಸಿರಿ. ಯಾಕೆಂದ್ರೆ ಈ ಸಂಸಾರ ಅಂತ ಅನ್ನೋದು ರಜೋಗುಣ, ರಾಗ ಅಂದ್ರೆ ಆಸೆ, ವಿಷಾದ ಅಂದ್ರೆ ದುಃಖ, ಮನ್ಯು ಅಂದ್ರೆ ಕೋಪ, ಸ್ಪೃಹ ದುರಾಸೆ, ಭಯ ದೈನ್ಯ, ಇವೆಲ್ಲವೂ ನಮಗೆ ಇನ್ನೊಬ್ಬರಿಂದ ಆಗ್ತಿರ್ತವೆ. ಹಾಗೆ ನಮ್ಮಿಂದ ಇನ್ನೊಬ್ಬರಿಗೆ ದೈನ್ಯ, ದೀನತೆ, ವಿಷಾದ, ಸಿಟ್ಟು, ಈ ಥರದ್ದೆಲ್ಲವೂ ಕೂಡ ನಮ್ಮಿಂದ ಇನ್ನೊಬ್ಬರಿಗೂ ಆಗ್ತಿರ್ತದೆ. ಇಂಥದ್ದು ಎಲ್ಲಾ ದುರ್ಗುಣಗಳಿಗೂ, ಎಲ್ಲಾ ಥರದ ಸಮಸ್ಯೆಗಳಿಗೂ ಈ ಸಂಸಾರ ಅಂತನ್ನುವುದೇ ಮೂಲ. ಹಿತ್ವಾ ಗೃಹಂ ಸಂಸ್ಕೃತಿ ಚಕ್ರವಾಲಂ, ಇಂಥ ಸಂಸಾರ ಅಂತನ್ನುವುದನ್ನ ನಾವು ಹಿಂದಿಟ್ಟು ಉದ್ಧಾರದ ಮಾರ್ಗ ಕಾಣಬೇಕಾಗಿದೆ. ಅದಕ್ಕಾಗಿ ನೃಸಿಂಹ ಪಾದಂ ಭಜತ ಕುತೋ ಭಯಂ, ಭಗವಂತನ ಪಾದಕಮಲವನ್ನ ಭಜಿಸಿರಿ
ಅಂತ ಇಲ್ಲೂ ಕೂಡ ಆ ಸಂಸಾರದಿಂದ ನನ್ನನ್ನು ಕಾಪಾಡುವಂತ ಭಗವಂತನನ್ನ ಕೇಳಿದ ಒಂದು ಹೇಳಿದಂಥ ಪ್ರಾರ್ಥನೆ ಅಲ್ಲಿ ಕಂಡು ಬರ್ತದೆ. ಅದರಿಂದ ತಾವು ಪ್ರತಿಯೊಬ್ಬರು ಕೂಡ ತಮ್ಮ ಮನೆಯಲ್ಲಿ ಯಾವ್ಯಾವ ಪ್ರತಿಮೆಗಳನ್ನು ಪೂಜಿಸ್ತಾರೋ ಅಥವಾ ತಮಗೆ ಯಾವುದು ಕುಲದೇವರಾಗಿದೆಯೋ, ತಮಗೆ ಯಾವುದು ಇಷ್ಟ ದೈವ ಆಗಿದೆಯೋ ಅದರ ಕುರಿತಾಗಿ ಮಹಾಭಾರತ ಭಾಗವತಾದಿಗಳಲ್ಲೇ ಬಂದಿರುವಂತಹ ಶ್ಲೋಕಗಳನ್ನ ನಾವು ಇಲ್ಲಿರುವ ಶ್ಲೋಕಗಳಿಗೆ ಪರ್ಯಾಯವಾಗಿ ಹೇಳಬಹುದು. ಎಲ್ಲವೂ ಇಲ್ಲಿದ್ದನ್ನೇ ಹೇಳಬೇಕು ಅಂತೇನಿಲ್ಲ. ಪೂಜೆಯಾಮಿ ಅಂತಿದೆ ಇಲ್ಲಿ. ಪೂಜೆಯಾಮಿ ಅಂತ ಬಂದ ಮಾತ್ರಕ್ಕೆ ಅದನ್ನೇ ಹೇಳಬೇಕು ಅಂತ ಏನಿಲ್ಲ. ಭಗವಂತನ ನಾವು ಮಾಡುವಂತಹ ಪ್ರತಿಯೊಂದು ಕ್ರಿಯೆಯೂ ಕೂಡ ಭಗವಂತನ ಪೂಜೆ. ಆದ್ದರಿಂದ ಭಾರತಾದಿಗಳಲ್ಲಿ ಬಂದಿರುವಂತಹ ಶ್ಲೋಕಗಳನ್ನು ಹೇಳಬಹುದು. ಭಗವಂತನ ಶರಣಾಗತಿ ಕುರಿತಾಗಿ ಇಲ್ಲೊಂದು ಶ್ಲೋಕ ಬಂತು, ತ್ವಾಮೇವ ಶರಣಂ ಯಾಮಿ ಅಂತ. ಅದಕ್ಕಿಂತ ಮುಂಚೆ ನಾನು ಸಂಸಾರ ಸಾಗರಕ್ಕೆ ಹೆದರಿದ್ದೇನೆ ಅಂತ ಬಂತು. ಅದಕ್ಕೆ ಪರ್ಯಾಯವಾಗಿ ಭಾಗವತದ ಶ್ಲೋಕ ನಾನು ಹೇಳಿದೆ, ತಸ್ಮಾತ್ ಧ್ವಜೋ ರಾಗ ವಿಷಾದಮನ್ಯು ಅಂತ. ಈ ಶರಣಾಗತಿಗೆ ಕುರಿತಾಗಿ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ 18ನೇ ಅಧ್ಯಾಯದಲ್ಲಿ ಉದ್ಧರಿಸಿದಂತಹ ಶ್ಲೋಕ ಇದೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಏನು ಶ್ಲೋಕ ಇದೆ, ಆ ಶ್ಲೋಕದ ತಾತ್ಪರ್ಯದಲ್ಲಿ ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ ತತ್ರ ಮನಃ ಸದಾ ಸರ್ವಾಧಿಕ ಪ್ರೇಮಯುಕ್ತಂ ಸರ್ವಸ್ಯಾನ್ ಅಸ್ಯ ಸಮರ್ಪಣಂ ಅಖಂಡ ತ್ರಿವಿಧಾ ಪೂಜಾ ತದತ್ರೈವ ಸ್ವಭಾವತಃ ರಕ್ಷತೀತ್ಯೇವ ವಿಶ್ವಾಸಃ ತದೀಯೋಹಮಿತಿ ಸ್ಮೃತಿ ಶರಣಾಗತಿರಿತ್ಯೇಷ ವಿಷ್ಣೋರ್ ಮೋಕ್ಷ ಫಲಪ್ರದ ಅಂತ ಮಹಾವಿಷ್ಣು ಪುರಾಣದ ಶ್ಲೋಕಗಳನ್ನು ಆಚಾರ್ಯರೆಲ್ಲ ಉದ್ಧರಿಸ್ತಾರೆ. ಅದರ ಅಭಿಪ್ರಾಯ ಹೀಗಾಗ್ತದೆ, ಭಗವಂತನ ಸರ್ವೋತ್ತಮತ್ವದ ಜ್ಞಾನವನ್ನು ನಾವು ಪಡೆದುಕೊಂಡು ಆ ಜ್ಞಾನಪೂರ್ವಕವಾಗಿ ಅವನಲ್ಲಿ ಸರ್ವಾಧಿಕ ಪ್ರೇಮ ರೂಪವಾದಂತಹ ಭಕ್ತಿಯನ್ನು ಮಾಡಬೇಕು. ತತ್ರ ಮನಸ್ಸದ ಸರ್ವಾಧಿಕ ಪ್ರೇಮಯುಕ್ತಂ, ಪೂರ್ಣವಾದಂತಹ ಪ್ರೇಮವನ್ನು ಅವನಲ್ಲೇ ತೋರಿಸಬೇಕು. ಸರ್ವಸ್ಯ ಅರ್ಥ ಸಮರ್ಪಣಂ, ನಮ್ಮದಾದದ್ದೇನಿದೆ ಅದೆಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಿಸಬೇಕು. ಭಗವಂತ ನಮಗೆ ಕೊಟ್ಟಿರುವಂತಹ ಭೂಮಿ, ನೀರು, ಅಗ್ನಿ, ನಮ್ಮ ಆಹಾರ ಪದಾರ್ಥಗಳು, ನಮ್ಮ ಸಂಪತ್ತು, ನಮ್ಮ ದೇಹ, ಮನಸ್ಸು ಇತ್ಯಾದಿ ಎಲ್ಲವನ್ನೂ ಕೂಡ ಅವನಿಗೆ ಸಮರ್ಪಿಸಬೇಕು. ಮತ್ತೆ ಯಾವುದೇ ಫಲದ ಅಪೇಕ್ಷೆ ಇಲ್ಲದೇನೆ ಭಗವಂತನ ಭಕ್ತಿಯಿಂದಲೇ ಮನಸ್ಸು, ವಚನ, ಶರೀರಗಳ ಮೂಲಕ ತ್ರಿವಿಧ ಪೂಜೆಯನ್ನು ಮಾಡಬೇಕು. ಅಖಂಡ ತ್ರಿವಿಧಾ ಪೂಜಾ ಅಂತ ಇಲ್ಲಿ ಬಂತು. ಅದಕ್ಕಾಗಿ ಈ ಶ್ಲೋಕವನ್ನ ನಾನು ಹೇಳ್ತಿದ್ದೇನೆ. ಮತ್ತೆ ರಕ್ಷತೀತ್ಯೇವ ವಿಶ್ವಾಸ, ಅವನು ಏನಾದರಾಗಲಿ ಸಂಸಾರದಲ್ಲಿ ನಮ್ಮನ್ನು ರಕ್ಷಿಸಿಯೇ ರಕ್ಷಿಸ್ತಾನೆ ಅನ್ನುವಂತಹ ಒಂದು ವಿಶ್ವಾಸ. ತದೀಯೋಹಮಿತಿ ಸ್ಮೃತಿ, ನಾನು ಅವನ ಭಕ್ತ ಅನ್ನುವಂತಹ ಎಚ್ಚರ, ಅದನ್ನು ಯಾವತ್ತೂ ಕೂಡ ಮರೆಯೋದಿಲ್ಲ. ಇದಕ್ಕೆ ಶರಣಾಗತಿ ಅಂತ ಕರೀತಾರೆ. ಶರಣ ಹೋಗುವುದು ಅಂದ್ರೆ ಭಗವಂತನೇ ನೀನು ನನಗೆ ರಕ್ಷಕ ಅಂತ ನಾನು ಅವನ ಸಮೀಪ ಹೋಗುವುದು ಮಾತ್ರ ಅಲ್ಲ, ಅದು ಅದರ ಒಂದು ಭಾಗ. ರಕ್ಷಿಸಿಯೇ ರಕ್ಷಿಸ್ತಾನೆ ಅನ್ನುವಂಥ ವಿಶ್ವಾಸವೂ ಕೂಡ ಶರಣಾಗತಿಯಲ್ಲಿ ಸೇರಿದೆ. ಇಂತಹ ಶರಣಾಗತಿಯೇ ಆ ಭಗವಂತನಿಗೆ ನಾವು ಮಾಡಬೇಕಾದದ್ದು. ಅದೇ ಮೋಕ್ಷದಾಯಕ ಕೂಡ ಅಂತ ಮಹಾವಿಷ್ಣು ಪುರಾಣದಲ್ಲಿದೆ. ಈ ಶ್ಲೋಕಗಳನ್ನು ಹೇಳಬಹುದು. ಆ ಮೂಲಕ ಸರ್ವ ಮೂಲದಲ್ಲಿ ನಾವೇನೇನು ಅಧ್ಯಯನ ಮಾಡಿರ್ತೀವಿ, ಏನು ಶ್ರವಣ ಮಾಡಿರ್ತೀವಿ, ಅದನ್ನೆಲ್ಲ ಪೂಜೆಯಲ್ಲಿ ತಂದಂತಾಗ್ತದೆ. ಆ ಸರ್ವಮೂಲದ ಅಧ್ಯಯನ ಸಫಲ ಆಗ್ತದೆ ಆ ದೃಷ್ಟಿಯಿಂದ. ಅಪರಾಧ ಸಹಸ್ರಾಣಿ ಅಂತ ಬಂದಿದೆ. ಅನೇಕ ಪಾಪಗಳನ್ನ ನಾನು ಮಾಡ್ತಾ ಇದ್ದೇನೆ, ನೀನು ಅದನ್ನೆಲ್ಲ ಕ್ಷಮಿಸಬೇಕು ಅಂತ. ಅದೇ ಸಂದರ್ಭದಲ್ಲಿ ಭಗವಂತ ಹೇಳಿದಂತಹ ಶ್ಲೋಕ, ಆ 66ನೇ ಶ್ಲೋಕ 18ನೇ ಅಧ್ಯಾಯದ್ದು ಗೀತಾದ್ದು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಭಗವಂತ ಹೇಳಿದ್ದನ್ನ ಆ ಸಂದರ್ಭದಲ್ಲಿ ನಾವು ನೆನಪಿಸ್ಕೋಬಹುದು. ಹೀಗೆ ಪೂಜಾ ಅಂತ ಮಹಾವಿಷ್ಣು ಪುರಾಣದಲ್ಲೇ ಬಂದಿದೆ. ಅದರಿಂದ ಅದನ್ನು ಹೇಳಬಹುದು. ಪರಶುರಾಮಿ ರೂಪಿಯಾದಂತಹ ಭಗವಂತನನ್ನ ಬೃಹದಾರಣ್ಯಕ ಭಾಷ್ಯದಲ್ಲಿ ಆಚಾರ್ಯರನ್ನು ಸ್ತುತಿಸಿದ್ದಾರೆ. ಅಂತಹ ಮಂತ್ರಗಳನ್ನು ಕೂಡ ಅಲ್ಲಿ ಹೇಳಬಹುದು. ಸಂಹರ್ತ ಸರ್ವದೋಷಾಣಾಂ ಅಗ್ನಿಸ್ಥ ಸರ್ವದಾಹಕಃ ನಿತ್ಯಾನಂದ ಅಗ್ನಿವರ್ಣಶ್ಚ ರಾಮಃ ಪರಶುಭೃತ್ ಸದಾ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ
ಬರುವ ಒಂದು ಶ್ಲೋಕ ಇದು. ದೋಷಗಳನ್ನು ಪರಿಹಾರ ಮಾಡಬೇಕು ಅಂತ ಇಲ್ಲಿ ಬಂತಲ್ಲ, ಇಲ್ಲಿ ನಮಗೀಗ ಮುದ್ರಿತವಾದ ಪುಸ್ತಕಗಳಲ್ಲಿ ಸಿಗುವ ಶ್ಲೋಕಗಳಿಗೆ ಪರ್ಯಾಯವಾಗಿ ಮಹಾಭಾರತದಲ್ಲಿ, ಭಾಗವತದಲ್ಲಿ, ಸರ್ವಮೂಲದಲ್ಲಿ ಬಂದಿರುವ ಶ್ಲೋಕಗಳನ್ನು ನೆನಪಿಸುವುದು ನನ್ನ ಉದ್ದೇಶ. ಅದಕ್ಕಾಗಿ ಆ ಶ್ಲೋಕ ನೆನಪು ಮಾಡಿಕೊಂಡೆ. ಸಂಹರ್ತ ಸರ್ವದೋಷಾಣ, ಎಲ್ಲ ದೋಷಗಳನ್ನು ಆ ಪರಶುರಾಮ ರೂಪಿಯಾದ ಭಗವಂತ ನಾಶಪಡಿಸ್ತಾನೆ. ಅಗ್ನಿಸ್ಥ, ಅವನು ಅಗ್ನಿಯಲ್ಲಿ ಅಂತರ್ಗತನಾಗಿದ್ದಾನೆ. ಸರ್ವದಾಹಕ, ಎಲ್ಲವನ್ನು ಸುಟ್ಟಾಕ್ತಾನೆ. ನಿತ್ಯಾನಂದ, ನಿತ್ಯಾನಂದ ಸ್ವರೂಪ ಅವನು. ಅಗ್ನಿವರ್ಣಸ್ಯ, ಅಗ್ನಿಯಂತೆ ಕೆಂಪಾದ ಮೈಬಣ್ಣವುಳ್ಳವನು. ರಾಮ ಪರಶುಹೃತ್ ಸದಾ, ಪರಶುಧಾರಿಯಾದಂತಹ ರಾಮನನ್ನ ಸ್ತುತಿಸ್ತೇನೆ ಅಂತ ಅಲ್ಲಿ ಅದರ ತಾತ್ಪರ್ಯ. ಭಗವದ್ಗೀತಾದ 3ನೇ ಅಧ್ಯಾಯದ ತಾತ್ಪರ್ಯ ಅಲ್ಲಿ 30ನೇ ಶ್ಲೋಕ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಶೀತ್ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ ಅಂತ ಶ್ಲೋಕ. ಆ ಶ್ಲೋಕದಲ್ಲಿ ಆಚಾರ್ಯರು ಬ್ರಹ್ಮತರ್ಕದ ಈ ಮಾತುಗಳನ್ನ ಉದ್ಧರಿಸ್ತಾರೆ. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥ. ಮುಂದೆ ಕೆಲವು ಶ್ಲೋಕಗಳಿವೆ, ಅದೇನು ನಮಗೆ ಇಲ್ಲಿ ಬೇಕಾಗಿಲ್ಲ. ಪೂಜೆಗೆ ಸಂಬಂಧಪಟ್ಟಂತೆ ಈ ಶ್ಲೋಕಗಳನ್ನು ಹೇಳಬೇಕು ಅಂತ ಹೇಳ್ತಿದ್ದೇನಷ್ಟೆ. ನಾನೇನು ಕರ್ತೃ ಅಲ್ಲ, ಭಗವಂತನೇ ಕರ್ತೃ. ತತ್ಪೂಜಾ ಕರ್ಮಚ ಅಖಿಲಂ, ನಾನು ಮಾಡುವಂತಹ ಎಲ್ಲಾ ಕರ್ಮಗಳು ಕೂಡ ಅವನ ಪೂಜೆಯೇ ಆಗಿದೆ. ತಥಾಪಿ ಮತ್ಕೃತಾ ಪೂಜಾ, ಆದರೆ ನಾನು ಈಗ ಮಾಡ್ಲಿಕ್ಕೆ ಹೊರಟಿರುವ ಪೂಜಾ ತತ್ ಪ್ರಸಾದೇನ, ಅದು ಅವನ ಅನುಗ್ರಹದಿಂದಲೇ ಆಗಿದೆ ಅಂತ ಆ ಬ್ರಹ್ಮತರ್ಕದ ಮಾತನ್ನು ಕೂಡ ಉಳಿಸ್ಕೋಬಹುದು. ಈಗೆಲ್ಲ ನಾವು ಏನು ಮುದ್ರಿತ ಪುಸ್ತಕಗಳಲ್ಲಿ ಕಾಯಿಕಾನ್ ವಾಚಿಕಾನ್ ದೋಷಾನ್ ಇತ್ಯಾದಿ ಶ್ಲೋಕಗಳನ್ನು ನೋಡ್ತಾ ಇದ್ದೀವಿ. ಅವೆಲ್ಲ ಯಾರ್ಯಾರೋ ಸದಾಚಾರ ಸ್ಮೃತಿಗೆ, ಪದ್ಯಮಾಲಕ್ಕೆ ವ್ಯಾಖ್ಯಾನ ಮಾಡಿದಂಥ ಬೇರೆ ಬೇರೆ ಜ್ಞಾನಿಗಳು ಬೇರೆ ಬೇರೆ ಪುರಾಣಗಳಿಂದ ಉದ್ಧರಿಸಿದಂಥ ಶ್ಲೋಕಗಳು. ಅವುಗಳನ್ನು ಹೇಳಬಾರದು ಅಂತ ಖಂಡಿತ ನನ್ನ ಅಭಿಪ್ರಾಯ ಅಲ್ಲ. ಆಚಾರ್ಯರು ಸರ್ವಮೂಲದಲ್ಲಿ ಕೊಟ್ಟಿರುವಂಥ, ಈಗ ನಮಗೆ ಆಚಾರ್ಯ ಸರ್ವಮೂಲ ಗ್ರಂಥಗಳಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗುವಂತಹ ಕೆಲವು ಅಪರೂಪದ ಶ್ಲೋಕಗಳು, ಬ್ರಹ್ಮತರ್ಕ ಮೊದಲಾದದ್ದು. ಹೀಗೆ ಪ್ರಕ್ಷೇಪ ವಿಕ್ಷೇಪಗಳ ಲವಲೇಶವೂ ಇಲ್ಲ, ಅತ್ಯಂತ ಶುದ್ಧವಾದಂತಹ ಶ್ಲೋಕಗಳು. ಅವುಗಳನ್ನ ಇಂಥ ಸಂದರ್ಭದಲ್ಲಿ ಹೇಳಬೇಕು. ಕೆಲವು ಕಡೆ ವೇದಿಕಾಯ ಮಧಸ್ಥಿಷ್ಠೇತ್ ದೇವಸ್ಯ ಅಥೋ ಮುಖೋರ್ಚಕ ಕೃತಾಂಜಲಿ ಪುಟೋ ಭೂತ್ವ ವಿನಯಾನತ ಕಂಧರ ಅಂತ ಶ್ಲೋಕ ಇದೆ. ಅದಾದ್ಮೇಲೆ ಕಾಯಿಕಾನ್ ವಾಚಿಕಾನ್ ದೋಷಾನ್ ಆಯತಾಭ್ಯಾಂ ವಿಶಾಲಾಭ್ಯಾಂ ಇತ್ಯಾದಿ ಶ್ಲೋಕಗಳು. ಅಲ್ಲಿ ವೇದಿಕಾಯ ಮಧಸ್ಥಿಷ್ಠನಂದ್ರೆ ವೇದಿಕೆಯಲ್ಲಿ ಕೆಳಗಡೆ ನಿಂತ್ಕೊಂಡು ಹೇಳಬೇಕು ಅಂತ ಅದರ ಅಭಿಪ್ರಾಯ. ಅದು ಕೆಳಗೆ ನಿಂತ್ಕೊಂಡು ತಲೆ ತಗ್ಗಿಸಿ ಹೇಳಬೇಕು ಅಂತ. ಆ ಶ್ಲೋಕದಲ್ಲಿ ಸ್ತೋತ್ರ ಏನಿಲ್ವೇ ಇಲ್ಲ, ಕೆಳಗೆ ನಿಂತು ತಲೆ ತಗ್ಗಿಸಿ ಅರ್ಚಕನಾದವನು ಹೇಳಬೇಕು ಅಂತ. ಅಂತ ಶ್ಲೋಕಗಳನ್ನು ವ್ಯರ್ಥವಾಗಿ ಬಾಯ್ಪಾಠ ಕಲಿತು ಅದನ್ನು ಭಗವಂತನ ಮುಂದೆ ನಾವು ಹೇಗೆ ನಿಲ್ಲಬೇಕು ಅನ್ನೋ ಶ್ಲೋಕವನ್ನು ಭಗವಂತನ ಮುಂದೆ ಹೇಳಬೇಕಾದ ಅಗತ್ಯ ಏನಿಲ್ಲ. ಆದ್ರಿಂದ ಇವೆಲ್ಲ ಶ್ಲೋಕಗಳಿಗೆ ಬೇರೆ ಬೇರೆ ವ್ಯತ್ಯಾಸಗಳನ್ನು ಮಾಡ್ಕೋಬಹುದು. ಮತ್ತೆ ಭಗವಂತನೇ ನನ್ನನ್ನ ಈ ಕೃಪಾದೃಷ್ಟಿಯಿಂದ ನೋಡು ಅಂತ ಒಂದು ಕಡೆ ಬಂತಲ್ಲ, ಆಯತಾಭ್ಯಾಂ ವಿಶಾಲಾಭ್ಯಾಂ ಅಂತ ಶ್ಲೋಕ. ಅದರ ಪರ್ಯಾಯವಾಗಿ ಸೋಸಾವತಭ್ರಕರುಣೋ ಭಗವಾನ್ ವಿವೃದ್ಧ ಪ್ರೇಮಸ್ಮಿತೇನ ನಯನಾಂಬುರುಹಂ ವಿಜೃಂಭನ್ ಉತ್ಥಾಯ ವಿಶ್ವವಿಜಯಾಯ ಮನೋವಿಷಾದಂ ಮಾಧ್ವ್ಯಾ ಗಿರಾಪನಯತಾತ್ ಪುರುಷ ಪುರಾಣ ಅಂತ ಭಾಗವತ ತಾತ್ಪರ್ಯದಲ್ಲಿ ಬರುವ ಶ್ಲೋಕ. ಭಾಗವತದಲ್ಲಿ ಬರುವಂತ ಶ್ಲೋಕ, ಸ್ವಯಂ ಚತುರ್ಮುಖ ಬ್ರಹ್ಮ ಹೇಳುವಂತ ಶ್ಲೋಕ ಅದು. ಅದಭ್ರ ಕರುಣ, ಮಹಾಕರುಣೆ ಇದ್ದವನವನು, ವಿವೃದ್ಧ ಪ್ರೇಮಸ್ಮಿತೇನ, ನಮ್ಮ ಭಕ್ತರ ಬಗ್ಗೆ ಅವನಿಗೊಂದು ವಾತ್ಸಲ್ಯ ಉಕ್ಕಿ ಬಂದಿದೆ, ಅದರಿಂದ ಮುಗುಳ್ನಗೆ ನಗುತ್ತಾ ಇದ್ದಾನೆ. ನಯನಾಂಬುರುಹಂ ವಿಜೃಂಭನ್, ತನ್ನ ಕಣ್ಣೋಟವನ್ನು ನಮ್ಮ ಕಡೆ ಬೀರ್ತಾ ಇದ್ದಾನೆ. ಉತ್ಥಾಯ ವಿಶ್ವವಿಜಯಾಯ, ಅವನು ಎದ್ದು ಜಗತ್ತನ್ನು ಗೆಲ್ಲಬೇಕಾಗಿದೆ. ಅಂದ್ರೆ ತಾನು ಸರ್ವೋತ್ಕೃಷ್ಟ ಅನ್ನುವ ಜ್ಞಾನವನ್ನು ನಮಗೆ ಕೊಡಬೇಕಾಗಿದೆ. ನಮ್ಮ ಸಣ್ಣ ಜಗತ್ತೇನಿದೆ ಆ ಜಗತ್ತಿನಲ್ಲಿ ನಮಗೆ ವಿಜಯವನ್ನು ಅವನು ಕೊಡಬೇಕಾಗಿದೆ. ನಾವು ಕೈಗೊಂಡ ಕೆಲಸಗಳಲ್ಲಿ ನಮಗೆ ಜಯ ಸಾಗಬೇಕಾಗಿದೆ. ಅದೇ ನಮ್ಮ ವಿಶ್ವವಿಜಯ. ಅವನದು ವಿಶ್ವವಿಜಯವೇ. ಅವನದು ಪೂರ್ಣಾರ್ಥದಲ್ಲಿ ವಿಶ್ವವಿಜಯ, ನಮ್ದು ಸ್ವಲ್ಪ ಅರ್ಥದಲ್ಲಿ ವಿಶ್ವವಿಜಯ. ನಮ್ಮ ಮನೋವಿಷಾದ ನಮಗೆ ಕವಿದು ಹೋಗ್ಬಿಟ್ಟಿದೆ. ಆ ಮನೋವಿಷಾದವನ್ನು ಅವನು ಕಳೆಯಬೇಕು. ನಮ್ಮಲ್ಲಿನ ಜಾಡ್ಯವನ್ನು ಅವನು ಪರಿಹರಿಸಿ ನಮ್ಮನ್ನ ಈ ಭಗವಂತನ ಪೂಜಾರೂಪವಾದಂತಹ ಈ ಕಾರ್ಯಕ್ಕೆ ಅವನು ನಮ್ಮನ್ನು ಅಣಿ ಮಾಡಬೇಕು. ಮಾಧ್ವ್ಯಾ ಗಿರಾ ಅಪನಯತಾತ್ ಪುರುಷ ಪುರಾಣ, ಜೇನಿನಂತೆ ಸಿಹಿಯಾದಂತಹ ತನ್ನ ಮಾತಿನಿಂದ ಆ ಪುರಾಣ ಪುರುಷನಾದ ಭಗವಂತ ನಮ್ಮನ್ನ
ನಮ್ಮ ಮನೋವಿಷಾದವನ್ನು ಕಳೆಯಲಿ ಅಂತ ಪ್ರಾರ್ಥನೆ. ಹೀಗೆ ಇಲ್ಲಿರುವ ಎಲ್ಲಾ ಶ್ಲೋಕಗಳಿಗೂ ಕೂಡ ಪರ್ಯಾಯವಾಗಿ ಬೇರೆ ಬೇರೆ ಶ್ಲೋಕಗಳನ್ನು ಹೇಳಬಹುದು. ಅದು ಹೇಳಿದಷ್ಟು ಸುಲಭ ಅಲ್ಲ. ಆ ಎಲ್ಲಾ ಶ್ಲೋಕಗಳನ್ನು ಮತ್ತೆ ಬಾಯ್ಪಾಠ ಮಾಡಬೇಕಾಗ್ತದೆ. ಈಗಾಗಲೇ ಈ ಶ್ಲೋಕಗಳು ಬಾಯ್ಪಾಠ ಇದ್ದವರು ಅದನ್ನು ಮುಂದುವರಿಸಬಹುದು. ಆದರೆ ಮುದ್ರಿತವಾದ ಪುಸ್ತಕಗಳಲ್ಲಿ ಇದ್ದ ಶ್ಲೋಕಗಳನ್ನೇ ಅನಿವಾರ್ಯವಾಗಿ ಹೇಳಲೇಬೇಕು ಅನ್ನುವಂಥ ಹಠ ಯಾರಿಗೂ ಇರಬೇಕಾದ್ದಿಲ್ಲ. ಆದ್ರಿಂದಲೇ ಇವೆಲ್ಲಾ ಶ್ಲೋಕಗಳು ಕೂಡ ಎಲ್ಲಾ ಪುಸ್ತಕಗಳಲ್ಲೂ ಇಲ್ಲ. ಭಗವಂತನನ್ನ ಪ್ರಾರ್ಥನೆ ಮಾಡೋದು, ಪ್ರಾರ್ಥನಾ ಅಂತ ಕೊಟ್ಟಿದ್ದಾರೆ. ಪ್ರಾರ್ಥನೆ ಹೇಗೂ ಮಾಡಬಹುದು. ಇದನ್ನ ಬಿಟ್ಟರೆ ಮಹಾಭಾರತದ ಮಂತ್ರಗಳಿಂದ, ವೇದ ಮಂತ್ರಗಳಿಂದಲೂ ಅವನು ಪ್ರಾರ್ಥನೆ ಮಾಡಬಹುದು. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.